ಈ ದಿನ ನಮ್ಮ ಕುಂಚಿಟಿಗ ಜನಾಂಗದ ವತಿಯಿಂದ ಏನಿವತ್ತು ನಾವು ಒಂದು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಯಾವ್ದು ವಿರುದ್ಧ ಅಂತಂದರೆ, ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆಗೆ ಜಯಚಂದ್ರ ಅವರು ಅಂತಂದರೆ ಒಂದು ಅಭಿವೃದ್ಧಿ, ಜಯಚಂದ್ರ ಅವರು ಅಂದರೆ ನಿಷ್ಪಕ್ಷಪಾತವಾಗಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ ಎಲ್ಲ ಜನಾಂಗಕ್ಕೂ ಮತ್ತು ಇದಕ್ಕೆ ಅಂಥೇಳಿ ನಾವು ಒಂದು ಅವ್ರ ಪರವಾಗಿ ಇವತ್ತು ನಾವು ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋರಾಟ 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 ಯಾವ ವಿರುದ್ಧ ಅಂತಂದರೆ ನಮಗೆ ನಮ್ಮ ಹಕ್ಕು. ಯಾಕೆ ಜಯಚಂದ್ರ ಅವರು ಯಾವುದ್ರಲ್ಲಿ ಕಡಿಮೆ ಇದ್ದಾರೆ, ಯಾಕೆ ಅವರಿಗೆ ಮಂತ್ರಿಗಿರಿ ಕೊಡ್ತಾ ಇಲ್ಲ ಒಂದು. ಹಾಗೆಯೇ KPCC ಅಧ್ಯಕ್ಷ ಆದವರು ಎಲ್ಲ ರಾಜ್ಯಗಳಲ್ಲೂ ಮುಖ್ಯಮಂತ್ರಿಗಳಾಗೋದು ಸಹಜ. ಆದರೂ ಸಮೇತ ಅವ್ರಿಗೆ ಮುಖ್ಯಮಂತ್ರಿಗಿರಿ ಕೊಡ್ತಾ ಇಲ್ಲ ಅಂತಂದರೆ ಏನು ಅರ್ಥ? ಅವ್ರು ಯಾವುದ್ರಲ್ಲಿ ಕಡಿಮೆ ಇದ್ದಾರೆ? DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಗಿರಿ ಕೊಡಬೇಕು ಹಾಗೂ ಜಯಚಂದ್ರ ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು ಅಂತೇಳಿ ಇಡೀ ಕುಂಚಿಟಿಗ ಸಮಾಜ ಏನಂತಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜನೂ ಭಾಳ ಒಗ್ಗಟ್ಟಾಗಿ ಈ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮುಂದೇನೂ ಸಹ ಕೊಡಬೇಕು ಅಂತಂದರೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವ್ರನ್ನ ಮಾಡಬೇಕು, ಹಾಗೆಯೇ ಜಯಚಂದ್ರ ಅವ್ರನ್ನು ಸಹ ಮಂತ್ರಿ ಮಾಡಬೇಕು ಅಂತೇಳಿ ಇಡೀ ನಮ್ಮ ಜನಾಂಗದವರು ಮತ್ತು ಒಕ್ಕಲಿಗ ಸಮಾಜ ಇವತ್ತು ಅವರು ಹಿಂದೆ ನಿಂತಿದ್ದೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರು ಜಯಚಂದ್ರ ಅವರು ನಡೆದು ಬಂದಂಥ ದಾರಿ ಅವ್ರದ್ದು ಈಗಾಗಲೇ ನಾವು ಅವ್ರದ್ದು ಬಯೋಡೇಟಾ ಕೊಟ್ಟಿದ್ದೀವಿ. ಏನಂತಂದರೆ 7 ಬಾರಿ ಗೆದ್ದು ಅನೇಕ ವಿವಿಧ ಒಂದು ಕ್ಷಣನೂ ದಣಿವಿಲ್ಲದ ರಾಜಕಾರಣಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರದ್ದು ಯಾವುದೋ ಇನ್ಸ್ಟಿಟ್ಯೂಷನ್ ಇಲ್ಲ, ಅವ್ರು ಯಾವುದೋ ಇದು ಮಾಡ್ಕೊಂಡಿಲ್ಲ. ಅವ್ರು ಕೇವಲ ಜನಗಳಿಗೋಸ್ಕರ 24x7 ನಾನು ಯಾವಾಗಾದರೂ ಹೋಗಿ ಕೇಳ್ತಾ ಇದ್ದೆ ಒಂದೊಂದ್ಸಾರಿ. ಅದು ಬಡ್ಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡ್ರಿ, ಕಾರ್ಯಕರ್ತರು ಯಾರು ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ್ರಿ, ನಾನು ಬಡ್ಜೆಟ್ ಓದಬೇಕು, ಕೇಂದ್ರ ಸರ್ಕಾರದ ಬಡ್ಜೆಟು ನಾನು ಓದ್ಕೊತಾ ಇದ್ದೀನಿ ಹಾಗೂ ರಾಜ್ಯ ಸರ್ಕಾರದ ಬಡ್ಜೆಟು ನಾನು ಓದ್ಕೊತಾ ಇದ್ದೀನಿ. ಯಾಕೆ ಅಂತ ಕೇಳಿ ಇಡೀ ರಾಜ್ಯಕ್ಕೆ ಅದನ್ನು ನಾನು ಬಿತ್ತರಿಸಬೇಕು. ಮಂತ್ರಿಯಾಗಿದ್ದಾಗ ಸಹ ಅದನ್ನೇ ಹೇಳ್ತಾ ಇದ್ರು. ಏನಂತಂದರೆ ಯಾರಾದರೂ ಒಬ್ಬ ರಾಜಕಾರಣಿ 224 ಕ್ಷೇತ್ರಗಳಲ್ಲಿ ಗೆದ್ದು ಬಂದಿರತಕ್ಕಂಥ ರಾಜಕಾರಣಿಗಳಲ್ಲಿ ವಿಧಾನಸೌಧದಲ್ಲಿ ಅತಿ ಹೆಚ್ಚು ಸೆಷನ್ ಅಟೆಂಡ್ ಮಾಡಿರೋದ್ರಲ್ಲಿ ಇವರು ಒಂದು ದಿನನೂ ಅಬ್ಸೆಂಟ್ ಇಲ್ಲ. ಏನು 50 ವರ್ಷದಲ್ಲಿ ರಾಜಕಾರಣ ಮಾಡಿದ್ದಾರೆ, ಅವರ ಒಂದು ದಿನ ಬೆರಳು ತೋರಿಸಿ ಇಂಥದ್ದು ಕಪ್ಪು ಚುಕ್ಕೆ ಮಾಡಿದಿರ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಅಭಿವೃದ್ಧಿ 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 ಅವ್ರದ್ದು ಯಾವತ್ತು ನೀರು ಅಭಿವೃದ್ಧಿ. ನೀರಿಗೋಸ್ಕರ ಅವರು ಬೇಕಾದ್ರೆ ಯಾವ ಇದಕ್ಕೂ ಅವ್ರು ಬದ್ಧ. ನಾವು ಕೇವಲ ಗೌಡಗೆರೆ ಹೋಬಳಿ ಹೋರಾಟ ಮಾಡಕ್ಕೆ ನಿಂತ್ಕೊಂಡ್ವಿ. ಏನಂತಂದರೆ ನಮ್ಗೆ ನೀರು ಕೊಡಬೇಕು ಅಂತೇಳಿ. ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಇದ್ದೀನಿ, ನಾನು ಇರೋವರೆಗೂ ಹೋರಾಟ ಮಾಡಿಬಿಡ್ರಿ, ನಾನು ಇಲ್ಲಾಗ ಬೇಕಾದ್ರೆ ಹೋರಾಟ ಮಾಡಿ. ನಾವು ನಿಮಗೆ 1 TMC ನೀರು ಗೌಡಗೆರೆ ಕೊಡ್ತೀವಿ ಅಂದರು, ಹಾಗೇನೆ ಹುಲಿಕುಂಟೆ ಬಳಿಗೂ ಒಂದು TMC ನೀರು ಕೊಡ್ತೀವಿ ಅಂದರು. ಇಂಥ ಮಹಾನ್ ಭಾವನ ನಾವು ಮಂತ್ರಿ ಮಾಡಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋದಲ್ಲದೆ ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತೀವಿ. ಯಾಕೆ ಅಂತಂದರೆ ಕೇಳಿ ಹೇಳ್ತೀನಿ. ಎಲ್ಲೋ ಒಂದು ಕಡೆಗೆ ವೆಟರ್ನರಿ ಒಂದು ಹಾಸ್ಪಿಟ್ಲ್ಗಳು ಎಲ್ಲ ಬೆಂಗಳೂರಲ್ಲಿ ಸುಮ್ಮನೆ ಆರಾಮಾಗಿದ್ದು ಚೇರು ಟೇಬಲ್ಲು ಮತ್ತು ಅವನ್ನೆಲ್ಲನ ಎಲ್ಲ ತಾಲೂಕುಗಳಿಗೂ ಅವನ್ನ ಶಿಫ್ಟ್ ಮಾಡಿಸ್ಕೊಟ್ರು. ಶಿಫ್ಟ್ ಮಾಡಿ ಅಲ್ಲಿ ಕೆಲಸ ಇಲ್ಲ. ಇಲ್ಲಿ ರೈತರು ಎಲ್ಲ ಒಂದು ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಅಂತ ಶಿಫ್ಟ್ ಮಾಡಿಸ್ಕೊಟ್ರು. ಅದಾದ ನಂತರ ಅನೇಕ ಅಭಿವೃದ್ಧಿ, ಕುರಿಗಳಿಗೆ 5,000 ರೂಪಾಯಿ ಮಾಡಿಸಿದ್ದು ಅವರೇನೆ, ಅವ್ರ ಕಾಲದಲ್ಲೇನೆ. ಹಾಗಾಗಿ ಇವೆಲ್ಲ ಮಾಡಬೇಕು ಅಂದರೆ ಒಬ್ಬ ಬುದ್ಧಿವಂತ ರಾಜಕಾರಣಿ ಭಾಳ ಮುಖ್ಯ. ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತವ್ರು ಬೇಕು ದಯವಿಟ್ಟು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ, ಯಾಕೆ ಅಂದರೆ ಎಲ್ಲ ಜನಾಂಗ ಜಾತಿಯವರು ಸಹ ಅವ್ರನ್ನ ಪ್ರೀತಿಸ್ತಾರೆ. ಅವರು ಎಲ್ಲ ಒಂದು ಕಡೆ ಅಜಾತ ಶತ್ರುವಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಕೇಳ್ಕೊಳ್ಳೋದು. ಹೈಕಮಾಂಡ್ಗೆ ನಾವು ಒಕ್ಕೊತ್ತಾಯ ಮಾಡ್ತೀವಿ. ಸುಮಾರು ನಾವು ಇಡೀ ರಾಜ್ಯದಲ್ಲಿ ಒಂದು 30 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕುಂಚಿಟಿಗ ಜನಾಂಗ ಒಕ್ಕೋಲಿಂದ ಕೇಳ್ಕೊಳ್ಳೋದಿಷ್ಟೇ, ಜಯಚಂದ್ರ ಅವ್ರನ್ನ ಮಂತ್ರಿ ಮಾಡಿ.